ಯವ್ವ ಒಂದಿಟ್ಟು ಸೀರೆ ಕೊಡ ತಾಯಿ ಅಂದ ಕೂಡಲೇ ಆಕೆ ಅಂದ್ಲು ಸೀರೆ ಕೊಡುದು ಪದ್ಧತದ ಇಲ್ಲ ಅಂತಾಳ. ದಿಂಡ್ ಹಾಕಿದ ಸೀರೆ ಅದ, ಒಂದಿಟ್ಟು ಕೊಡುನು, ಕೊಟ್ಟೇನಪ್ಪಾ ಅಂದ್ರ ವಾಪಸ್ ಕೊಡ್ತಾಳ ಅಂತ ತಿಳ್ಕೊಂಡು ಕೊಡುವಾಗ ಆಕೆ ಹೇಳಿದ್ಲು, ಮೊದಲ ನಿನ್ನ ಗಂಡ ತಿರುಶೆಟ್ಟಿ ಮತ್ತೆ ಇವ್ ತುಕಾರಾಮ ಬರೋಬರಿ ಇಲ್ಲ ಮನುಷ್ಯ. ನಿನ್ನೆ ಅದೇನ ಬಂಗಾರ ಮಾಡು ಮಷಿನ್ ಕೊಟ್ಟಿದ್ದಳ, ಅದನ್ನ ಓದ್ ಬಾಯಾಗ ಹೋಗೋದು ಹೊಳ್ಯಾಗ ಹೋಗೋದು ಮನುಷ್ಯ ಇವ. ಅದಕ್ಕೆ ಸೀರೆ ಕೊಡುವಾಗ ಕೇಳಿದ್ಲಕ್ಕಿ, ನೋಡ್ ಮತ್ತ ಸೀರೆ ಕೊಟ್ಟು ಕೂಡ್ಲೆ ನಿನ್ ಗಂಡ ಮೊದಲ ಬರೋಬರಿ ಇಲ್ಲ. ನಾವು ದೊಡ್ಡ ಸಾವುಕಾರು, ನಮ್ಮ ಸೀರೆ ಯಾವ ಇದ್ರು 10,000 ರೂಪಾಯಿ ಮ್ಯಾಲಿನ ಸೀರೆ ಅದಾವ. ನಾವು ನಿಮ್ಗತ್ತೆ 100-200 ರೂಪಾಯಿ 1000 ರೂಪಾಯಿ ಸೀರೆ ಉಡಂಗಿಲ್ಲ. ನಾವು ಯಾವತ್ತು ಯಾವ್ದೋ ಉಟ್ರು 10,000 ರೂಪಾಯಿ ಮ್ಯಾಲಿನ ಸೀರೆ ಇರ್ತಾವು. ನೋಡಿ ಎಚ್ಚರ್ಲೆ ಒಯ್ ಸುಮ್ಮಿನ ಬಿಡ ಅಂದ್ಲಕ್ಕಿ. ಇಲ್ಲ ನಾ ಏನು ಉಟ್ಕೊಂಡಿರ್ತಲ್ಲ, ಅದ್ನೇನ್ ಮಾಡ್ತಾನ ನನ್ನ ಗಂಡ, ಅದೇನ್ ಮಾಡ್ತದ ತಾನಿ ಅಂತ ತಿಳ್ಕೊಂಡು ಇಸ್ಕೊಂಡ ಬಂದ್ ಏನ್ ಮಾಡಿದ್ಲಂತಂದ್ರ, ಇನ್ನು ಜಳಕ ಮಾಡ್ಬೇಕಲ್ಲ, ಜಳಕ ಮಾಡಿ ಹೊಸಾದ ಆಕೇನು ಪೀತಾಂಬರ ಕೊಟ್ಟಿದ್ಲಕ್ಕಿ. ಮನಗಂಡ ಮಡಿರಿ ಜರತಾರಿ ಮಡಿ ಇತ್ತು, 10-11 ಸಾವಿರ ರೂಪಾಯಿ ಕಿಮ್ಮತ್ತಿಂದು ಆ ಸೀರೆ ತಂದಿದ್ಲು. ತಂದು ಜಳಕ ಮಾಡ್ಬೇಕಂತ ತಿಳ್ಕೊಂಡ ಬಚ್ಚಲಕ್ಕೆ ನೀರು ತಗೊಂಡು ತಂದು ಜಳಕ ಮಾಡ್ಬೇಕಂತೇಳಿ, ಆಗ ನಮ್ಮೆಲ್ಲ ಹಳಿ ಮಂದಿ ಮಣಿರೇ, ತುಕಾರಾಮಂದು ಹಳಿ ಮಣಿ ಅದ್ರೊಳಗೆ ಏನಪ್ಪಾ ಅಂತಂದ್ರ ಬಾಚಲೆಯಲ್ಲಿ ಇರ್ತಿತ್ಲ, ಅಲ್ಲೇ ಮ್ಯಾಲ ಒಂದು ಕಿಡಿಕಿ ಇರ್ತಿತ್ತು. ಆ ಕಿಡಿಕ್ಯಾಗ ಅಲ್ಲೇ ಹೊಸಾದ ಇಸ್ಕೊಂಡ್ ಬಂದು ಸೀರೆ ಇಟ್ಟು ಜಳಕ ಮಾಡಕತ್ತಿದ್ಲು. ಇವ ತುಕಾರಾಮ್ ಹೊರಗೆ ಕಟ್ಟಿ ಕುಂತಿದ್ರಿ, ಬಾಗಲಿಗೆ ಕಟ್ಟಿ ಕುಂತಿದ್ದ. ಪಾಂಡುರಂಗ ವಿಠಲ ಧ್ಯಾನ ಮಾಡ್ಕೋತ ಕುಂತಿದ್ದ. ದೇವ್ರು ನೋಡ್ರಿ ಹೆಂಗ್ ಪರೀಕ್ಷೆ ಮಾಡ್ತಾನೆ ಎಲ್ಲಾರು. ಅದಕ್ಕೆ ನಾ ಮೇಲೆ ಅಂತಿರ್ತೀರ್ನಿ ಏನಂತಂದ್ರೆ, ಯಾರು ಹೆಚ್ಚು ದೇವ್ರಿಗೆ ನಡ್ಕೋತಾರಲ್ಲ ಅವ್ರಿಗೆ ಹೆಚ್ಚು ದೇವ್ರು ಕಾಡ್ತಾವಂತ. ಸಂತ ತುಕಾರಾಮ್ ಬಾಗಲ್ದಾಗ ಕುಂತಾನ. ಒಬ್ಬಕಿ ಮುದುಕಿ 70-80 ವರ್ಷದ ಅಜ್ಜಿ ಆಕಿ ತುಕಾರಾಮನ ಮಣಿ ಮುಂದೆ ಬರ್ತಾಳ. ಶೀರೆಲ್ಲ ಹರಿದದ, ಮರ್ಯಾದೆ ಮುಚ್ಕೊಳಾಕ ಆಗವಲ್ತು ಅಟ್ಟು ಶೀರ್ ಹರಿದದ. ಅಂತ ಹರಕ್ ಶೀರಿ ಉಟ್ಕೊಂಡು ಬಂದ ತುಕಾರಾಮನ ಮುಂದೆ ಬಂದು ನಿಂತ, ಯಪ್ಪ ನನಗೆ ಉಟ್ಕೊಳಾಕ ಶೀರಿಲ್ಲೋ ಯಪ್ಪ, ನೋಡ್ದ ಎಲ್ಲ ಹರಿದದ, ಮರ್ಯಾದೆ ಹೋಗ್ತದ, ಹೆಂಗಾರ ಮಾಡಿ ಒಂದು ಸೀರೆ ಕೊಡೋಯಪ್ಪ ಅಂತಂದಾಗ ಅವ ಅಂದ, ನಾನು ಹೆಂಡತಿಗೇನ ಒಂದು ಸೀರೆ ಅದ, ಅದು ದಿಂಡ್ ಹಾಕಿದ ಸೀರೆ ಅದ, ನಿನಗೆಲ್ಲಿ ಸೀರೆ ಕೊಡ್ಲಿ ಯವ್ವ, ಹೆಂಗ ಮಾಡ್ಬೇಕು, ಸೀರೆರ ಹರಿದದ, ಪಾಪ ವಯಸ್ಸರ ಆಗ್ಯದ, ಮುದಿಕದ, ಈಕಿಗೆಲ್ಲಿ ಸೀರೆ ಕೊಡ್ಬೇಕು, ಪಾಂಡುರಂಗ ಅಂತ ಹಿಂಗ ಕಡೆ ನೋಡಾಕತ್ತಿದ. ಅದು ಕಿಡಿಕ್ಯಾಗ ಒಂದಿಟ್ಟ ಹೊರಗೆ ಬಂದಿತ್ರಿ ಸೀರೆ. ಆಕೇನ್ ತಂದು ಇಟ್ಟಿದ್ಲಲ್ಲ ಮ್ಯಾಲ, ಅದನ್ನ ಸೀರೆ ಇಟ್ಟು ಜಳಕ ಮಾಡ್ಬೇಕಂತೇಳಿ ಮ್ಯಾಲ ಇಟ್ಟಿದ್ಲು. ಅದು ಕಿಡಿಕ್ಯಾಗ ಒಂದಿಟ್ಟ ಕಾಣ್ತಿತ್ತು. ಅವ ಹರ್ಕ ಹಿಂದೆ ನೋಡ್ದ, ಅರೇ ಅಂದ, ಮನಗಂಡ ಜರತಾರಿ ಸೀರೆನ ಕಾಣಕತ್ತದಲ್ಲ ಇದು ಅಂತ ಹೇಳಿ ಏನ್ ಮಾಡಿದ ಅಂತಂದ್ರೆ, ಹಗರ್ಕ ಎದ್ದ, ಕಿಡಿಕಿ ಹತ್ತಕೊಂದು ಕಲ್ಲಿಟ್ಟ, ಅದರ ಮ್ಯಾಗ ಹತ್ತಿ ಗೊತ್ತಾಗ್ಲಾರ್ದಂಗ, ಪಾಪ ಗೊತ್ತಿಲ್ಲ ಜಳಕ ಮಾಡಕತ್ತಾಳ, ಹಗರ್ಕ ಅದನ್ನ ಹೀಗ ಜಗ್ಗಿ ಸಣ್ಣಂಗೆ ತಕ್ಕೊಂಡು ಆ ಮುದುಕಿಗೆ ಒಟ್ಟ ಇಲ್ಲಿ ಸಮೀಪ ನಿಂದಿರಬೇಡ, ನಂದಂತೂ ಮದುವೆ ಆಗೋದು ಕಂಡೀಷನ್, ಈಗ ಸದ್ದ ಚಾಲು ಆಗ್ತದ, ಆದ್ರೆ ನೀ ಇಲ್ಲಿ ನಿಂದಿರಬೇಡ, ಏನು ತಗೊಂಡು ಹೊಕ್ಕಿಲ್ಲ, ಹಾಳಿಲ್ಲಿ ಬರಬೇಡ, ಹೋಗಂತ ತಿಳ್ಕೊಂಡ ಕಳಿಸಿಬಿಟ್ಟ. ಆಕಿ ಬ್ಯಾರೆ ಯಾರು ಅಲ್ರಿ, ಆಕಿ ಇವ್ರನ್ನ ಪರೀಕ್ಷೆ ಮಾಡಕ ಸ್ವತಃ ಪಾಂಡುರಂಗನ ಹೆಂಡತಿ ರುಕ್ಮಿಣಿ ಬಂದಿದ್ಲು. ಮುದುಕಿ ಹಾಗೆ ಏನ್ ಮಾಡ್ತಾರೆ ಇವ್ರು ನೋಡ್ಬೇಕಂತ ತಿಳ್ಕೊಂಡು ಸ್ವತಃ ರುಕ್ಮಿಣಿನ ಬಂದಿದ್ಲು. ಪಾಂಡುರಂಗನ ಹೆಂಡತಿ ತಗೊಂಡು ಹೋದ್ಲು. ಈಕೆ ಜಳಕ ಮಾಡಿ ಸೀರೆ ತಗೋಬೇಕತ್ತಾಳ, ಇಲ್ಲ ಅದು ಅಲ್ಲಿ ಹುಡ್ಕ್ಯಾಡ ಇಲ್ಲಿ ನೋಡಿ ಏನು ಇಲ್ಲ, ಅದೇನು ಹಳಿ ದಿಂಡ್ ಹಾಕಿದಿತ್ತು ನೋಡ್ರಿ, ಅದನ್ನ ಮಾತು ಉಟ್ಕೊಂಡು ಹೊರಗೆ ಬಂದು ನೋಡ್ತಾಳ. ಇವ ಕಣ್ಣು ಮುಚ್ಕೊಂಡು ಪಾಂಡುರಂಗ ಕುಂತಿದ್ದ. ಆಕಿ ಬಂದು ನಿಮ್ಗೆ ಹೇಳ್ತಾನ, ಒಡ್ಡಗಟ್ಟಿಗೆ ತಗೊಂಡು ದೊಬ್ಬದಾಗ ಒಂದು ದಡಲ್ ಅಂತ ಹಾಕೇ ಬಿಟ್ಲು. ಅವ ಅಂದ ಪಾಂಡುರಂಗ, ಮತ್ತ ಅದಕ್ಕೂ ಪಾಂಡುರಂಗ ಅಂದ. ಅಕ್ಕಿ ಅಂದ್ಲು, ಪಾಂಡುರಂಗ ಅಂದ ನನ್ನ ಬಾಳೆನ ಅಳಗಾಲ ಮಾಡಿ ಹೋಗದದಿ, ನಾನು ಬಾಜು ಮನೆಕಿ ಎತ್ತಕ್ಕೆ ಸೀರೆ ಉಟ್ಕೊಂಡು ಮುತ್ತೋತಾನಕ್ಕೆ ಹೋಗ್ಬೇಕಂತ ನಾನು ಇಸ್ಕೊಂಡು ಬಂದಿನ ಆ ಸೀರೆ, ಅದನ್ನ ಎಲ್ಲಿ ಕೊಟ್ಟಿ ಎಲ್ಲಿಟ್ಟಿ ಅಂತಂದಾಗ ಅವ ಅಂದ, ನನಗೇನು ಗೊತ್ತಿಲ್ಲಪ್ಪ ಅಂದವ. ಸೀರೆ ತಗೊಂಡು ನಾ ಏನು ಮಾಡ್ಲಿ, ಕರೆ ಹೇಳಂತ ಜಗಳಾಡಕತ್ತಿದ್ಲು. ಅನುಗುಣದ ಆಕೆ ಬಂದಳರಿ ಮುತ್ತೋತಾನಕ್ಕೆ ಹೇಳ್ದಕ್ಕಿ, ಯವ್ವ ಎಲ್ಲಾರು ಬಂದು ಕೂತಾರ, ಬಾರ ಯವ್ವ ನೀನು, 4 ಮಂದಿ ಬಂದು ಕೂತಾರ, ನೀನ ಬಂದಿಲ್ಲ, ಬಾರ ಯವ್ವ, ನಿಂದ್ರಿ ಹಿಂದ್ಗಡೆ ಬರ್ತ, ನೀವು ನಮ್ಮ ಸೀರೆ ಹಿಂದ್ಗಡೆ ಜಗಳಾಡಕತ್ತಾರ, ನೀವೇಂದ ಜಗಳಾಡಂಗಿಲ್ಲ ಗಂಡ ಹೆಂಡತಿ,
ಎಂದ ನಿಮ್ಮದು ಲಗ್ನ ಆಗೈತಿ ಅಂದಿಂದ ಚಾಲೂನಾಗೈತಿ ಏನು ಜಗಳ ಬಾ ಮೊದಲು ಅಂತ ತಿಳ್ಕೊಂಡ ಅದ ದಿಂಡ್ ಹಾಕಿದ ಸೀರಿನ ಉಟ್ಕೊಂಡಿದ್ಲು ಉಟ್ಕೊಂಡು ಅದನ್ನ ಉಟ್ಕೊಂಡು ಹಾದ್ಲಕ್ಕಿ. ನಿಮ್ಗೆ ಹೇಳ್ತನ್ರಿ, ಏನು ತುಕಾರಾಮನ್ ಹೆಂಡತಿ ಆ ದಿಂಡ್ ಹಾಕಿದ ಸೀರೆ ಉಟ್ಕೊಂಡು ಹಾದಳ. 4 ಮಂದಿ ಕುಂತಿದ್ರು. ಈಕೆ 5ನೇದಕ್ಕೆ ತುಕಾರಾಮನ್ ಹೆಂಡತಿ ಅವ್ರ ಹತ್ತೆ ಕೂತ್ಲು. ಬಾಜು ಕುಂತವ್ರ ಈಕೆ ಸೀರೆ ಹಿಡಿದು ನೋಡ್ತಿದ್ರು. ಇದನ್ನ ಎಲ್ಲಿ ತಂದೆ ಅಯ್ಯವ್ವ ಸೀರೆ? ಇದು ಏನು 1 ಲಕ್ಷ ರೂಪಾಯಿ ಇದ್ದದ ಬಂಗಾರದ ಜರಿ ಹಾದವಲ್ಲ ಇದ್ರಾಗ. ಇಂಥ ಸೀರೆ ನಮ್ಮ ಜೀವನದೊಳಗೆ ನಾವು ಎಲ್ಲೂ ನೋಡೇ ಇಲ್ಲಲ್ಲ. ಸಾವುಕಾರರು ಇಂಥ ಸೀರೆ ಹುಟ್ಟಿಲ್ಲ. ಇದು ಎಲ್ಲಿದ್ದು ಸೀರೆ ತಂದು ಯಾರು ತಂದು ಕೊಟ್ಟಾರ ಅಂದ ಕೂಡಲೇ ಅಕ್ಕಿ ಅಂತಿದ್ಲು, ಯವ್ವ ನಾ ದಿಂಡ್ ಹಾಕಿದ ಸೀರೆ ಉಟ್ಕೊಂಡು ಬಂದಿನಿ ಆ ತಾಯಿ. ಇದು ನಿಮಗೆ ಹೆಂಗ್ ಕಾಣಾಗತ್ತದ? ಇಲ್ಲ, ಇದು ಮನಗಂಡ ದೊಡ್ಡ ಸೀರೆ ಅದ, ಪೀತಾಂಬರದ ಅಂತ ತಿಳ್ಕೊಂಡ ಅವ್ರು ಹೇಳ್ತಿದ್ರು. ತುಕಾರಾಮನ್ ಹೆಂಡತಿ ನೋಡ್ಗುಡ್ದ ಅದೇನಾಗಿತ್ತಂದ್ರ 10,000 ಅಲ್ರಿ 1 ಲಕ್ಷ ರೂಪಾಯಿ ಕಿಮ್ಮತ್ತಿನ ಸೀರೆ ಆಗಿತ್ತು. ಅದ ದಿಂಡ್ ಹಾಕಿದ ಸೀರೆನ. ಅದರೊಳಗ ಬಂಗಾರದ ಜರಿ ಇದ್ದು ಅಂತ ಕಿಮ್ಮತ್ತಿನ ಸೀರೆ ದಿಂಡ್ ಹಾಕಿದ್ದು ಹೋಗಿ ಅಂತದ್ದಾಗಿತ್ತು. ಅವ್ರು ಉಡಿ ತುಂಬ್ಕೊಳ್ದ್ ಬಿಟ್ಟು ಈಕೆ ಸೀರೆನ ನೋಡ್ತಿದ್ರು. ನೀವು ಹಂಗ ನೋಡ್ರಿವ, ಯಾರು ಒಂದ್ ಚಲೋ ಉಟ್ಕೊಂಡು ಬಂದಿರಂದ್ರ ಯಾರ ಅಂಗಡಿಯಾಗ ತಂದಿ ಇದನ್ನ? ಇದು ಯಾವ್ದು ಸೀರೆ? ಎಟ್ಟು ಕೊಟ್ಟಿ? ನಮ್ಮ ಮವುಗಳು ಹಂಗ ಸೀರೆ ಮ್ಯಾಗ ಎಲ್ಲರಿಗೂ. ಅದ್ರಾಗ ಸೀರೆ ಅಂಗಡಿಗೆ ಹೋದಾಗ ನೋಡ್ಬೇಕು ನಮ್ಮ ಮವುಗಳು ಅಂತಿರ್ತಾರ ನೋಡ್ರಿ. ಏನಂತಂದ್ರ ಹೆಣ್ಮಕ್ಳನ್ನ ಸೀರೆ ಅಂಗಡಿಯಾಗ ಬಿಡಬಾರ್ದಂತ. ಆನಂತರ ಕೇಳಿರ್ಬೇಕಲ್ಲ ನೀವು, ಎಮ್ಮಿ ಮದ್ದಿನ ಬಿಸಿಲಾಗ ನೀರಿಗೆ ಬಿಡಬಾರ್ದು. ಅದು ಒಟ್ಟ ಹೊರಗೆ ಬರಂಗಿಲ್ರಿ ಹೊಡೆದ್ರ. ಇನ್ನು ನಮ್ಮ ಮವುಗಳು ಇವರು ಸೀರೆ ಅಂಗಡಿಯಾಗ ಹೋದ್ರ ಸಟ್ನ ಬರಂಗೇ ಇಲ್ರಿ. ನಾ ಮೊನ್ನೆ ಯಾವುದೋ ಒಂದು TV ಚಾನಲ್ದಾಗ ನೋಡಿನ್ರಿ. ಅದ್ರಾಗ ಮಜಾ ಭಾರತದೊಳಗೋ ಅದ್ರಾಗ ಮಾಡಿದ್ರು. ಆ ಹೆಂತಿನ ಸೀರೆ ಅಂಗಡಿಯಾಗ ಬಿಟ್ಟು ಗಂಡ ಬಾಗಿಲಿಗೆ ಕುಂತಿದ್ದ. ಬಾಗಿಲಿಗೆ ಕುಂತಾವ. ಮದುವೆ ಆದ 3 ವರ್ಷಕ್ಕೆ ಸೀರೆ ತರಕ ಬಂದಿದ್ರು ಗಂಡ ಹೆಂತಿ. ಆಕೆ ಒಳಗೆ ಹೋಗಿ ಹೊರಗೆ ಬರ್ಗುಡ್ದ ಇವನು ಒಂದು ಗೇನು ಬಿಳಿ ಗಡ್ಡ ಬಂದಿದ್ದು, ಕೈಯಾಗ ಬಡಿಗೆ ಬಂದಿತ್ತು, ಕಣ್ಣ ಕಾಣುವಲ್ವಾಗಿದ್ದು. ಅಂದ್ರ ಅಷ್ಟು ವರ್ಷಾಕಿ ಸೀರೆ ಅಂಗಡಿಯಾಗನ ಸೀರಿನ ಪಾಸ್ ಆಗವಲ್ಲು. ಅವು ನೋಡ್ಬೇಕಾರೆ ಹೆಣ್ಮಕ್ಳು ಹೋಗಿ ಕೊಂಡಿರ್ತಾರ ಪದ್ದಸಿರ ಕೂತ್ ಅವ್ರು ತೆಗ್ದು ಇವ್ರು ಗುಡ್ಡ ಹೊಟ್ಟಿದಂಗ ಓಡ್ತಾರ. ಅವ್ರ ಸೀರೆ ತೆಗೆದು ಒಗಿದ ಅವ ತೆಗೆದು ಒಗದ ನಂತರ ಮತ್ ನೀವು ಹೆಣ್ಮಕ್ಳು ನೋಡ್ರಿ, ನೀವು ಅಲ್ಲೇ ನೋಡುದು. ಅಲ್ಲಿ ನೋಡಕತ್ತಾನ. ಅವ್ರ ಅರಿವಿ ಅಂಗಡಿ ಅವ್ರ ಭಾಳ ಚೆನ್ನಾರ ಎಲ್ಲಿ ನೋಡಕತ್ತ ಆ ಉತ್ತರನ ತೆಗೆದು ಮುಂದೆ ಹೋಗಿತಾರ. ಮತ್ ಈ ಕಡೆ ನೋಡಿ ಅವ್ರ ಗಿರಕಿ ಅವ್ರಂತಾರ, ಅವ್ರ ಈಕಿ ಹೆಣ್ಮಗಳು ತಗೊಳಕ ಬಂದಿಲ್ಲ, ನೋಡಕಟ್ಟ ಬಂದಾಳ. ಒಂದು ಸೀರೆ ತಗೋಬೇಕಾದ್ರ 9,000 ಸೀರೆ ಚೆಕ್ ಮಾಡ್ತಾರ. ಹಂಗ ತೆಗೆದು ನೋಡುದ. ಕಾರಣ ಏನಂತಂದ್ರ ಆಕಿ ಹುಟ್ಟದ ಸೀರೆ 1 ಲಕ್ಷ ರೂಪಾಯಿ ಕಿಮ್ಮತ್ತಿನ ಸೀರಿತ್ತು. ಅವರೆಲ್ಲ ಕೇಳಿದ್ರು. ಹಂಗ ಉಟ್ಟುಕೊಂಡ ಸಂತ ತುಕಾರಾಮನ ಹೊಳ್ಳಿ ಮನಿಗೆ ಬರ್ತಾಳ. ಮನಿಗೆ ಬಂದ ಕೂಡ್ಲೆ ತುಕಾರಾಮಗ್ ಅಂತಾಳ, ಅಲ್ರಿ ಈ ಸೀರೆ ನೋಡ್ರಿ ನಾ ಉಟ್ಕೊಂಡು ಹೋಗುವಾಗ ಹೆಂಗಿತ್ತಂದ್ರ ಇದು ದಿಂಡ್ ಹಾಕಿದ ಸೀರಿತ್ತು, ಮತ್ತು ಇದು ನೋಡ್ರಿ ಪೀತಾಂಬರ ಆಗ್ಯದ, 1 ಲಕ್ಷ ರೂಪಾಯಿ ಕಿಮ್ಮತ್ತು ಇದಕ್ಕ ನನಗ್ ಗೊತ್ತಿಲ್ಲ. ಮತ್ತ ನಾ ಹುಟ್ಟದ ಸೀರೆ ದಿಂಡ್ ಹಾಕಿದ ಸೀರೆ ಎಲ್ಲಿ ಹೋತು ಅಂತಂದಾಗ ಅವ ತುಕಾರಾಮ್ ಅಂತಾನ, ಅಲ್ಲ ಮತ್ತೆ ನೀ ಜಳಕ ಮಾಡುವಾಗ ಇಲ್ಲಿ ಇಟ್ಟಿಯಲ್ಲ, ಇಲ್ಲೈತ್ ನೋಡಿ ನಿನ್ ಸೀರೆ ಅಂತ ತಂದು ಕೊಟ್ಟ. ಮತ್ ಇದು ಅವ್ರ ತಂದದ್ದಿದು. ಆಕೆ ಅಂದ್ಲು, ಮತ್ತು ಇದು ಓದ್ ಹಾಳು ಕೊಡ್ಬೇಕಣ ಅಂದ್ಲಕ್ಕಿ. ಕೊಡ್ಲಿಲ್ಲ ಅಂದ್ರೆ ಆಕಿ ನಿನ್ನೆ ಬಿಡಂಗಿಲ್ಲ, ನನಗೇನದ ಜಗಳಕ್ಕೆ ಬರ್ತಾಳೆ ಆಕಿಗೆ ಸದ್ದ. ಮಡಿಚಿ ಓದ್ ಆಕಿಗೆ ಕೊಡುವಾಗ ಆಕೆ ಅಂದ್ಲಂತ, ಯವ್ವ ನಾ 10,000 ರೂಪಾಯಿ ಸೀರೆ ಕೊಟ್ಟಿನಿ, ಇದು 1 ಲಕ್ಷ ರೂಪಾಯಿ ಸೀರೆ ಅದಲ್ಲ, ಇದೆಲ್ಲಿದೆ ಅಂದ್ಕೂಡ್ಲೆ ನನಗೆ ಗೊತ್ತಿಲ್ಲ, ನನ್ನ ಗಂಡ ಹಂಗ ಮಾಡಿ ಕೊಟ್ಟಾನ ಅಂದ್ಕೂಡ್ಲೆ ಆಕೆ ಓಡಿ ಬಂದು ತುಕಾರಾಮನ ಪಾದಕ್ಕೆ ನಮಸ್ಕಾರ ಮಾಡಿದ್ದಂತ. ಕಾರಣ ಏನು ಅಂತಂದ್ರ ಶರಣರು ಸಂತರು ಇಲ್ಲದಕ್ಕೆ ಬಡವ್ರು ಅಲ್ಲವರು, ಒಲ್ಲದಕ್ಕೆ ಬಡವ್ರು ಅವರು. ನಮಗ ಬ್ಯಾಡ ಸಿರಿತನ, ನಮಗ ಸಂಪತ್ತು ಬೇಡ, ನಮಗ ಐಶ್ವರ್ಯ ಬೇಡ, ಮತ್ತೆ ನಮಗ ಏನ್ ಬೇಕು ಅಂತಂದ್ರ ನಮಗ ಪರಮಾತ್ಮನ ಒಲುಮೆ ಆದ್ರೆ ಸಾಕಂತ ತಿಳ್ಕೊಂಡ ಸಂತರು ಬದುಕಿದ್ರು, ಶರಣರು ಬದುಕಿದ್ರು. ಆ ರೀತಿಯೊಳಗ ಸಂತ ತುಕಾರಾಮ ಬಹಳ ಸುಂದರವಾಗಿರತಕ್ಕಂಥ ಜೀವನವನ್ನ ನಡೆಸ್ತಾನಂತ ಹೇಳಿ ವಾಗುರೂಪ ಸೇವೆಗೆ ವಿರಾಮ ಮಾಡೋಣ. ಸಾಂಬ ಜಯ ನಮ.